ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ನಂಬರ್ ಗೇಮ್ ಮುಗಿತಾ ಇಲ್ಲ. ವಿಸಿಕೆ ನಿರ್ಧಾರದ ಮೇಲೆ ದಳಪತಿಯ ಸರ್ಕಾರ ನಿಂತಿದೆ. ಇಬ್ಬರು ಶಾಸಕರು ಬೆಂಬಲಿಸಿದ್ರೆ ಮಾತ್ರ ಇದೀಗ ಬಹುಮತ ಸಿಗಲಿದೆ. ಹಾಗಾಗಿ ವಿಸಿಕೆ ಮನವೊಲಿಸುವಲ್ಲಿ ವಿಜಯ್ ಸರ್ಕಸ್ ಮೇಲೆ ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಟಿವಿಕೆಗೆ ಬೆಂಬಲವನ್ನ ನೀಡುವುದಿಲ್ಲ ಅಂತ ಹೇಳಿ ಮುಸ್ಲಿಂ ಲೀಗ್ ತಿಳಿಸಿದೆ. ಇತ್ತ ವಿಸಿಕೆ ಮನವೊಲಿಸೋದಕ್ಕೆ ವಿಜಯ್ ಬಹಳಷ್ಟು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಟಿವಿಕೆಗೆ ಇದೀಗ 2 ಬೆಂಬಲ ಬೇಕು, ಅಂದ್ರೆ 2 ಸ್ಥಾನಗಳು ಬೇಕಾಗಿರೋದ್ರಿಂದ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ವಿಸಿಕೆ ಮೊದಲಿಗೆ ನಾವು ಬೆಂಬಲವನ್ನ ನೀಡ್ತೇವೆ ಅಂತ ಹೇಳಿ ನಿನ್ನೆ ಹೇಳ್ತಾರೆ. ಆಗ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ಆಯಿತು. ಅದಾದ ನಂತರದಲ್ಲಿ IUML ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೂಡ ನಾವು ಬೆಂಬಲವನ್ನ ಸೂಚಿಸ್ತೇವೆ ಅಂತ ಹೇಳ್ತಾರೆ. ಆದರೆ ಈಗ ಮುಸ್ಲಿಂ ಲೀಗ್ ಮಾತ್ರ ಉಲ್ಟಾ ಹೊಡೆದಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಇದರ ಹಿಂದೆ ಅಡಗಿರುವಂತ ಶಕ್ತಿ ಯಾರು ಅನ್ನುವ ಚರ್ಚೆಯೂ ಕೂಡ ಸಾಗ್ತಾ ಇದೆ. ಇನ್ನೊಂದು ಕಡೆ ವಿಸಿಕೆಯನ್ನ ಮನವೊಲಿಸುವಂತಹ ಪ್ರಯತ್ನವೂ ಕೂಡ ಇದೀಗ ವಿಜಯ್ ಕಡೆಯಿಂದ ಸಾಗ್ತಾ ಇದೆ. ಒಟ್ಟಾರೆಯಾಗಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಅಥವಾ ನಿನ್ನೆ ಗವರ್ನರ್ ಅನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಕಾರ್ಯಕ್ರಮಗಳು ಕೂಡ ಸಾಗ್ತಾ ಇತ್ತು. ಆದರೆ ಅದೆಲ್ಲದಕ್ಕೂ ಕೂಡ ಒಂದು ರೀತಿ ಈಗ ಸಮಸ್ಯೆ ಎದುರಾಗಿದೆ. ಟಿವಿಕೆ ಮುಖ್ಯಸ್ಥ ಹಾಗೆ ನಟ ವಿಜಯ್ಗೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗುವಂತಹ ಯೋಗ ಇನ್ನೂ ಸಿಕ್ಕಿಲ್ವಾ ಅನ್ನುವಂಥ ಚರ್ಚೆಗಳು ಹರಿದಾಡ್ತಾ ಇದೆ. ಬಹುಮತಕ್ಕೆ ಬೇಕಾದಂಥ 118 ಶಾಸಕರ ಪಟ್ಟಿಯನ್ನ ಸಲ್ಲಿಸೋದಕ್ಕೆ ಮತ್ತೆ ವಿಜಯ್ ವಿಫಲರಾಗ್ತಾರೆ. ಹಾಗಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಒಂದು ರೀತಿ ಅನುಮಾನದಂತೆ ಕಾಣಿಸ್ತಾ ಇದೆ. ನೆನ್ನೆ ವಿಜಯ್ 3ನೇ ಬಾರಿಗೆ ರಾಜ್ಯಪಾಲರನ್ನ ಹೋಗಿ ಭೇಟಿ ಮಾಡ್ತಾರೆ. ಈ ಹಿಂದೆ 2 ಬಾರಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ಕೆಲವು ಸೂಚನೆಯನ್ನ ಗವರ್ನರ್ ನೀಡ್ತಾರೆ. ಹಾಗೆ ಬಹುಮತ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಬಹುಮತವನ್ನ ಮಾಡೋದಕ್ಕೆ ನೀವು ಪ್ರಯತ್ನವನ್ನ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಹೇಳಿ ಕಳಿಸ್ತಾರೆ. ಅದಾದ ನಂತರ ಎಲ್ಲವೂ ಬೆಳವಣಿಗೆಗಳನ್ನು ನೋಡ್ತಾ ಹೋದ್ರೆ ಬೆಳಗ್ಗೆ 11 ಗಂಟೆಗೆ ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವಂತ ನಿರೀಕ್ಷೆ ಇತ್ತು. ಆದರೆ ಬೆಂಬಲ ಸಿಗದೇ ಇರುವಂತ ಕಾರಣಕ್ಕಾಗಿ ಈಗ ಎಲ್ಲವೂ ಕೂಡ ಅಲ್ಲಿಗೆ ನಿಂತಿದೆ.